ಆದರೆ ಅಯೋಧ್ಯೆಯ ಜನರು ಯಾವಾಗಲೂ ಮಸೀದಿಯನ್ನು ನೆಲಸಮಗೊಳಿಸುವ ಮೂಲಕ ತಮ್ಮ ದೇವಾಲಯದ ಮೇಲೆ ನಿರ್ಮಿಸಲಾಗಿದೆ ಎಂದು ಹೇಳುತ್ತಿದ್ದಾರೆ. ಈ ವಿಷಾದದಿಂದಾಗಿ ಹಿಂದೂಗಳು ಮತ್ತು ಪ್ರಪಂಚದಾದ್ಯಂತದ ಇತರ ಧರ್ಮಗಳ ಜನರು ಈ ಬಾಬರಿ ಮಸೀದಿ ಪ್ರದೇಶಕ್ಕೆ ಗೌರವ ಸಲ್ಲಿಸಲು ಬರುತ್ತಿದ್ದರು. 1717 ವರ್ಷದ ಬಗ್ಗೆ ಮಾತನಾಡುತ್ತಿದ್ದೇನೆ ಮತ್ತು ಶ್ರೀರಾಮ ಮಂದಿರವನ್ನು ನೆಲಸಮಗೊಳಿಸಿ ನಿರ್ಮಿಸಲಾದ ಬಾಬರಿ ಮಸೀದಿ ಈ ಸಮಯದಲ್ಲಿ ಈ ರಚನೆಯಂತೆ ಕಾಣುತ್ತದೆ. ಮುಂದಿನ 60 ಸೆಕೆಂಡುಗಳು ಬಹಳ ಮುಖ್ಯ. ಆದ್ದರಿಂದ 1717ರಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಎರಡನೇ ರಾಜ ಜೈ ಸಿಂಗ್ ಈ ಮಸೀದಿಯ ಸ್ಥಳವನ್ನು ಖರೀದಿಸಿದರು ಮತ್ತು ಹಿಂದೂಗಳಿಗೆ ಇಲ್ಲಿ ಪೂಜಿಸುವ ಹಕ್ಕನ್ನು ನೀಡಿದರು. ಮಸೀದಿಯನ್ನು ನೆಲಸಮಗೊಳಿಸಲಾಗಿಲ್ಲ. ಈಗ ಈ ಭೂಮಿಯ ಈ ಮಸೀದಿ ರಚನೆಯ ಒಳಗೆ ಮುಸ್ಲಿಮರು ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಿದ್ದರು ಮತ್ತು ಹಿಂದೂಗಳು ಹೊರಗೆ ಬಯಲಿನಲ್ಲಿ ಪೂಜಿಸುತ್ತಿದ್ದರು. ಹಿಂದೂ ಮತ್ತು ಮುಸ್ಲಿಂ ಪಕ್ಷಗಳೆರಡೂ ಈ ರೀತಿಯಾಗಿ ಸೋತು ಸುಮಾರು 125 ವರ್ಷಗಳು ಕಳೆದಿವೆ ಮತ್ತು ಈ ಕಥೆಯು 1853 ವರ್ಷವನ್ನು ಪ್ರವೇಶಿಸುತ್ತದೆ.